ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ? ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾದಂಥ ಕೋಟೆ, ನಮ್ಮ ಉತ್ತರ ಕನ್ನಡದ ಹೆಮ್ಮೆ ಮಿರ್ಜಾನ್ ಕೋಟೆಗೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಜನ ಟೂರಿಸ್ಟ್ಗಳು ಪ್ರತಿದಿನ ವಿಸಿಟ್ ಮಾಡ್ತಾ ಇರುವಂತ ಕೋಟೆ. ಎಸ್ಪೆಷಲಿ ಮಾನ್ಸೂನ್ ಟೈಮ್ ನಲ್ಲಿ, ಅಂದ್ರೆ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರುವಂತ ಕೋಟೆ. ಹಾಗೆ ಕೇವಲ ಟೂರಿಸ್ಟ್ ಮಾತ್ರ ಅಲ್ಲ, ಬಹಳಷ್ಟು ಜನ ಲೋಕಲ್ಸ್ ಅಂತೂ ವಿಸಿಟ್ ಮಾಡೇ ಇರ್ತೀರಿ. ಇನ್ ಕೇಸ್ ನೀವು ವಿಸಿಟ್ ಮಾಡಿದವರೇ ಆಗಿದ್ರೆ ನನ್ನ ಜೊತೆಗೆ ಕೋಟೆ ವಿಸಿಟ್ ಮಾಡ್ಲಿಕ್ಕೆ ಬನ್ನಿ, ಹೋಗೋಣ. ಮಂಗಳೂರು, ಉಡುಪಿ, ಮುರುಡೇಶ್ವರ ಕಡೆಯಿಂದ ಬರೋರಾದ್ರೆ ಸ್ಟ್ರೇಟ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ನಲ್ಲಿ ನಿಮ್ಗೆ ಈ ತರದೊಂದು ಬೋರ್ಡ್ ಕಾಣ್ತದೆ, ಮಿರ್ಜಾನ್ ಕೋಟೆ ಅಂತ. ಇಲ್ಲಿಂದ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಕೋಟೆ ಸಿಗುತ್ತೆ. ನ್ಯಾಷನಲ್ ಹೈವೇ 56, ಗ್ರಾಮ ಮಿರ್ಜಾನ, ತಾಲೂಕು ಕುಮಟಾ, ಉತ್ತರ ಕನ್ನಡದ ಒಂದು ಫೇಮಸ್ ಕೋಟೆ ಒಳಗಡೆ ನಾನಿದ್ದೀನಿ ಇವಾಗ. ಸೊ ಇದು ಇದರ ಲೊಕೇಶನ್. ಗೋಕರ್ಣ ಪುಣ್ಯಕ್ಷೇತ್ರದಿಂದ 21 ಕಿಲೋಮೀಟರ್ ದೂರದಲ್ಲಿ ಈ ಕೋಟೆ ನೆಲೆಸಿದೆ. ಹಾಗೆ ಇದು ಅಘನಾಶಿನಿ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಕೋಟೆ. ಈ ಕೋಟೆಯ ಇತಿಹಾಸವನ್ನ ನಾನು ನಿಮ್ಗೆ ಹೇಳ್ತಾ ಹೋದ್ರೆ ನನ್ಗೆ ಒಂದಿನ ಕೂಡ ಸಾರೋದಿಲ್ಲ. ಆದ್ರೂ ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಕೋಟೆಯನ್ನ ಆಕ್ಚುಲಿ ಕಟ್ಟಿದ್ದು 12ನೇ ಶತಮಾನದಲ್ಲಿ ನವಾಯತ್ ಸುಲ್ತಾನ್ರು. ಅದರ ನಂತರ 17ನೇ ಇಸವಿಯಲ್ಲಿ ಇದನ್ನ ಮರು ನಿರ್ಮಾಣ ಮಾಡಲಾಗ್ತದೆ ಶರೀಫ್ ಉಲ್ ಮುಲ್ಕ್ನವರಿಂದ. ಆದ್ರೆ ಈ ಕೋಟೆಯ ಹೆಸರನ್ನ ಇತಿಹಾಸದ ಪುಟಗಳಲ್ಲಿ ಬರೆಯಲ್ಪಟ್ಟಿದ್ದು ಯಾವಾಗ ಅಂದ್ರೆ 16ನೇ ಶತಮಾನದಲ್ಲಿ. ಯಾಕೆ ಅಂದ್ರೆ ರಾಣಿ ಚೆನ್ನಭೈರವಾದೇವಿ ಅನ್ನುವಂಥವಳು 1552ರಿಂದ 1602ರವರೆಗೆ ಆಳ್ತಾಳೆ. ಕೆಲವೊಂದು ಇತಿಹಾಸದ ಪುಟಗಳ ಪ್ರಕಾರ 1606ರವರೆಗೆ ಕೂಡ ಅವಳು ಆಳ್ತಾಳೆ ಅಂತ ಹೇಳಿದ್ದಾರೆ. ಸೊ ಅವಳನ್ನ ಕಾಳು ಮೆಣಸಿನ ರಾಣಿ ಅಂತ ಕೂಡ ಕರೀತಾರೆ, ನಿಮ್ಗೆ ಗೊತ್ತಿರಬಹುದು. ಯಾಕೆಯಪ್ಪ ಅಂದ್ರೆ ಗೆರಸೊಪ್ಪದಿಂದ ಹಿಡಿದು ಉತ್ತರ ಕನ್ನಡದ ಬಹಳಷ್ಟು ಪ್ಲೇಸಸ್ಗಳಲ್ಲಿ ಕಾಳು ಮೆಣಸನ್ನ ಇಂಗ್ಲಿಷರಿಗೆ ರಫ್ತು ಮಾಡಿದಂತ ಒಬ್ರು ರಾಣಿಯಾಗಿದ್ಲು. ರಾಣಿಯ ನಂತರ ಈ ಕೋಟೆ ಅವಳ ಸೊತ್ತಾಗಿರ್ಲಿಲ್ಲ. ಅದರ ನಂತರ ಬಂದಂತವರು ವಿಜಯನಗರ ಸಾಮ್ರಾಜ್ಯದವರಾಗಿರ್ಬೋದು, ಆದಿಲ್ ಶಾಹಿ ಸುಲ್ತಾನ್ರಾಗಿರ್ಬೋದು, ಮರಾಠರಾಗಿರ್ಬೋದು, ಕೊನೆಯಲ್ಲಿ ಬ್ರಿಟಿಷರು 1784ರಲ್ಲಿ ಈ ಕೋಟೆಯನ್ನ ಆಳ್ತಾರೆ. ಈ ಕೋಟೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಕೋಟೆ ಅಲ್ವೇ ಅಲ್ಲ. ಯಾಕಂದ್ರೆ ಇದಕ್ಕೆ ಯೂಸ್ ಮಾಡಿರ್ತಕ್ಕಂಥದ್ದು ಕೆಂಪು ಗಟ್ಟಿ ಕಲ್ಲುಗಳು ಹಾಗೂ ಮಣ್ಣುಗಳಿಂದ ಯೂಸ್ ಮಾಡಿಕೊಂಡು ಮಾಡಿರುವಂತ ಕೋಟೆ. ಸೊ ಈ ಕೋಟೆಯಲ್ಲಿ ಬಹಳಷ್ಟು ರೂಮ್ಸ್ ಗಳಿವೆ. ಸ್ಪೆಷಲಿ ಒಂದು ದರ್ಬಾರ್ ಹಾಲ್, ಅಲ್ಲೇ ನಾನು ಇವಾಗ ನಿಂತಿದ್ದೀನಿ. ಅದ್ರ ಜೊತೆಯಲ್ಲಿ ಮಾರ್ಕೆಟ್ ಪ್ಲೇಸ್ ಕೂಡ ಇತ್ತು. ಸೊ ಏನಾದ್ರೂ ಸಾಮಾನ್ ಬೇಕಂತಿದ್ರೆ ಹೊರಗಡೆ ಹೋಗಿ ತಕೊಂಡ್ ಬರ್ಬೇಕಂತ ಏನೂ ಇರ್ಲಿಲ್ಲ, ಎಲ್ಲ ಕೋಟೆ ಒಳಗಡೆನೆ ಸಿಕ್ತಿರ್ತಿತ್ತು. ಸೊ ಅದ್ರ ಜೊತೆಯಲ್ಲಿ ಇಲ್ಲಿ ಒಂದು ಸೀಕ್ರೆಟ್ ಪ್ಯಾಸೇಜ್ ಕೂಡ ಇದೆ. ಅಂದ್ರೆ ಯಾರಾದ್ರೂ ಎನಿಮೀಸ್ ಗಳು ಬಂದ್ರೆ ಇಮಿಡಿಯೇಟ್ಲಿ ಎಸ್ಕೇಪ್ ಆಗೋದಕ್ಕೆ, ಅದೆಲ್ಲ ನಿಮ್ಗೆ ಕಾಣಿಸ್ತೀನಿ ಇವಾಗ. ಅದರ ಜೊತೆಯಲ್ಲಿ ಇದೇ ಕೋಟೆಯಲ್ಲಿ ಬಹಳಷ್ಟು ಬಾವಿಗಳನ್ನ ಕಟ್ಟಿದ್ದಾರೆ. ಆ ಬಾವಿಗಳಲ್ಲಿ ನೀರ್ ಕಡಿಮೆ ಆದ್ರೆ ಕೆಳಗಡೆ ಹೋಗ್ಕೊಂಡು ಬೇಕಾದ್ರೂ ತೆಗೆಯುವಂತಹ ಒಂದು ಸಿಸ್ಟಮ್ ಕೂಡ ಇಲ್ಲಿ ಮಾಡಿದೆ. ಕೋಟೆಗೆ 11 ಸುತ್ತ ಭದ್ರೆ ಕೋಟೆಗಳಿವೆ. 2001ನೇ ಇಸ್ವಿಯಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಕೋಟೆಗೆ ವಿಸಿಟ್ ಮಾಡಿದಾಗ ಕೆಲವೊಂದು ಸೂಪರ್ ಆಗಿರ್ತಕ್ಕಂಥ ಥಿಂಗ್ಸ್ ಗಳು ಸಿಕ್ಕಿದೆ. ಅದು ಈ ಕೋಟೆಯ ಶೃಂಗಾರವನ್ನ ಇನ್ನೂ ಕೂಡ ಹೆಚ್ಚು ಮಾಡಿದೆ. ಸೊ ಕೆಲವೊಂದು ವಸ್ತುಗಳು ಮಾತ್ರ ನನಗೆ ಗೊತ್ತಿದೆ. ಅದು ಯಾವುದಂದ್ರೆ 1652ನೇ ಇಸ್ವಿಯ ಪೋರ್ಚುಗೀಸ್ ಚಿನ್ನದ ನಾಣ್ಯ ಆಗಿರ್ಬೋದು, ಹೈದರ್ ಅಲಿ ಕಾಲದ ತಾಮ್ರದ ನಾಣ್ಯ ಆಗಿರ್ಬೋದು, ಅಥವಾ ಚೈನೀಸ್ ಪಿಂಗಾಣಿ ಪಾತ್ರೆಗಳು ಕೂಡ ಸಿಕ್ಕಿದೆ. ಜೊತೆಯಲ್ಲಿ ಇಂಗ್ಲಿಷರ ಫಿರಂಗಿ ಗುಂಡುಗಳು ಕೂಡ ಸಿಕ್ಕಿದೆ. ಇಸ್ಲಾಮರ ಕಾಲದ ಹಳೆಯ ಶಾಸನಗಳು ಕೂಡ ಇದೇ ಕೋಟೆಯಲ್ಲಿ ಸಿಕ್ಕಿದೆ. ಅವೆಲ್ಲವೂ ಕೂಡ ಇವತ್ತು ಒಂದು ಸೂಪರ್ ಆಗಿರ್ತಕ್ಕಂತಹ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ. ಇವಿಷ್ಟು ವಸ್ತುಗಳು ಈ ಕೋಟೆಯ ಒಂದು ಶೃಂಗಾರವನ್ನ ಇನ್ನೂ ಕೂಡ ಹೆಚ್ಚು ಮಾಡಿದೆ. ಹೆಚ್ಚು ಹೆಚ್ಚು ಟೂರಿಸ್ಟ್ಗಳು ಬರೋದಕ್ಕೆ ಸಹಾಯ ಮಾಡಿದೆ ಅಂತ ಹೇಳ್ಬೋದು.
ಈಗ ನೀವು ನೋಡ್ತಾ ಇರುವಂತದ್ದು ಈ ಕೋಟೆಯ ಎಂಟ್ರಿ. ಸೊ ಈ ರೀತಿ ಒಂದು ಎಂಟ್ರಿಯನ್ನ ಮಾಡಿದ್ದಾರೆ. ಸೊ ಬಟ್ ಓನ್ಲಿ ರಿನೋವೇಷನ್ ಏನಂದ್ರೆ ಈ ತರ ಒಂದು ಕಬ್ಬಿಣದಿಂದ ಅದನ್ನ ರಿನೋವೇಟ್ ಮಾಡಿದ್ದಾರೆ ಅಷ್ಟೇ. ಬನ್ನಿ, ಇಲ್ಲಿಂದ ಎಂಟ್ರಿ ಆಗುವಾಗ ಒಂಥರ ರಾಜರ ಎಂಟ್ರಿ ತರ ಅನ್ಸ್ತಾ ಉಂಟು. ವಿಡಿಯೋದಲ್ಲಿ ನೋಡುವಾಗ ಗೊತ್ತಾಗಲ್ಲ, ನೀವೊಂದ್ಸರಿ ಬಂದ್ ನೋಡಿ. ಕಮಾನ್ ಬನ್ನಿ. ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬರುವಾಗ ಒಟ್ಟು 4 ಸ್ಟೆಪ್ಗಳಿವೆ ಇಲ್ಲಿ. ಸೊ ಈಚೆ ಬಂದು ಇಲ್ಲಿ ನೀವು ನಿಂತ್ಕೊಂಡ್ರೆ ಕಂಪ್ಲೀಟ್ ಕೋಟೆಯ ಹೊರಗಡೆ ಚಿತ್ರಣ ನಿಮ್ಗೆ ಕಾಣ್ತದೆ. ಇವಾಗಿನ ಕಾಲದಲ್ಲಿ ಪೆಂಟ್ ಹೌಸ್ ಅಲ್ಲೇ ಇರುತ್ತಲ್ವಾ, ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಹೊರಗಡೆ ಬಂದು ನೋಡ್ತಾರಲ್ವಾ, ಅದೇ ತರ ಇಲ್ಲಿ ನೋಡಿ. ಮೇ ಬಿ ಆ ಜನಗಳು ಮುಂಚಿನ ಕಾಲದಲ್ಲಿ ಇಲ್ಲಿ ಬಂದು ನಿಂತ್ಕೊಳ್ತಿದ್ರೇನೋ ಅರ್ಲಿ ಮಾರ್ನಿಂಗ್ ನೋಡೋದಕ್ಕೆ. ಒಂದ್ಸರಿ ನೋಡಿ, ಇಲ್ಲೊಂದು ರೆಕ್ಟ್ಯಾಂಗುಲರ್ ಶೇಪ್ ಹೋಲ್ ಕಾಣ್ತಾ ಇದೆ ನೋಡಿ. ಇಲ್ಲಿಂದ ನೋಡಿದ್ರೆ ಆ ಜಾಗದಲ್ಲಿ ಏನಾದ್ರೂ ಆಕ್ಟಿವಿಟೀಸ್ ಆದ್ರೆ ಕಾಣ್ತಿತ್ತೇನೋ ಮೇ ಬಿ. ಈಗ ನೀವು ನೋಡ್ತಾ ಇರುವಂತದ್ದು ದರ್ಬಾರ್ ಹಾಲು ಅಂಡ್ ಅಲ್ಲಿ ಕಾಣ್ತಾ ಇರುವಂತದ್ದು ಸ್ಟೇಜ್. ಯಾವುದೇ ಎಂಟರ್ಟೈನ್ಮೆಂಟ್ಸ್ ಗಳಿದ್ರೆ ಮೇ ಬಿ ಅಲ್ಲೇ ನಡೀತಿತ್ತೇನೋ. ನಾನಂತೂ ಇಡೀ ಕೋಟೆ ಸುತ್ತಿದ್ದಾಯ್ತು, ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನಿಮ್ಗೂ ಇನ್ ಕೇಸ್ ಈ ಕೋಟೆಯನ್ನ ನೋಡೋದಾಗಿದ್ರೆ ಪ್ರತಿದಿನ ವಾರದಲ್ಲಿ 7 ದಿನ ಓಪನ್ ಇರುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5:45 ಫ್ರೀ ಎಂಟ್ರಿ. ಯಾವುದೇ ರೀತಿ ಕಾಸು ಕೊಡ್ಬೇಕಂತ ಅಗತ್ಯ ಇಲ್ಲ. ಸೊ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೊಮ್ಮೆ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದ.